ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದರ ನಡುವೆನೇ ಇವತ್ತು ಮತ್ತೊಂದು ಸ್ವರೂಪಕ್ಕೆ ಈ ಹೋರಾಟ ತಿರುಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಆ ಕಾರಣಕ್ಕಾಗಿಯೇ ಭದ್ರತಾ ದೃಷ್ಟಿಯಿಂದ ದೆಹಲಿಯ ಸುಮಾರು 17 ಮೆಟ್ರೋ ಸ್ಟೇಷನ್ಗಳು ಇವತ್ತು ಬಂದ್ ಆಗಿರುತ್ತೆ. ಸಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಇವತ್ತು ಏನಾದರೂ ಸಂಸತ್ ಚಲೋ ಮತ್ತೊಂದು ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದ್ಬಿಟ್ರೆ ಬಹಳ ಅನಾಹುತಗಳಾಗುವಂಥ ಚಾನ್ಸಸ್ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಈಗ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. Hotel Management with AI. Join IIHM, International Institute of Hotel Management. ಪ್ರತಿಭಟನೆಗೆ ಸಂಬಂಧಪಟ್ಟಂಗೆ ಬಹಳ ಮಂದಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಭಟನೆಯ ರೂಪುರೇಷೆ ಹೇಗಿರಬೇಕು ಅಂತ ಸಿದ್ಧ ಮಾಡುವಷ್ಟರ ಮಟ್ಟಿಗೆ ಈಗ ಅವರು ಈ ಪ್ರತಿಭಟನೆಯನ್ನು ಮುಂದುವರಿಸುವಂಥ ಸಂದರ್ಭದಲ್ಲಿ ಈಗ ಹಂತದಿಂದ ಹಂತಕ್ಕೆ ಕಲ್ತ್ಕೊಂಡ್ಬಂದಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ಪ್ರತಿಭಟನೆ ಬಹಳಷ್ಟು ಸಂಘಟಿತವಾಗಿ ಮುಂದುವರೆದ್ರೆ ಏನು ಕತೆ ಅಂತ ಹೇಳ್ಕೊಂಡು ಈಗ ಕೇಂದ್ರದ ತಲೆಬಿಸಿ ಕಾರಣ ಆಗಿರುವಂಥ ಸಂಗತಿ. ಇಷ್ಟು ದಿನ ಇದೊಂದು ರೀತಿ ಅಸಂಘಟಿತವಾದಂಥ ರೀತಿಯಾದಂಥ ಹೋರಾಟ ಇತ್ತು. ವಿದ್ಯಾರ್ಥಿಗಳೇನು ಒಬ್ರಿಗೊಬ್ರು ಪರಿಚಯ ಇರುವಂಥವರಲ್ಲ. ಸಿಜೆಪಿ ಪಾರ್ಟಿ ಕೂಡ ಈ ಥರದ ಪ್ರತಿಭಟನೆ ಮತ್ತೊಂದು ಈ ಥರದ್ದೇನಾದರೂ ಹಿಂದೆ ಎಲ್ಲ ನಡೆಸಿ ಏನು ಅನುಭವ ಇರುವಂಥವರಲ್ಲ. ಸೊ ಅವರೊಂದು ಕರೆ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಲ್ಲಿ ನೀವು ಜಂತರ್ ಮಂತರಲ್ಲಿ ಒಂದು 25 ಈ ಥರದ ಗುಂಪುಗಳಿದೆ. ಒಂದು ಕಡೆ ಏನಾಗ್ತಾ ಇದೆ ಅಂತೇಳಿ ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡೆ ಅವ್ರಿಗೆ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಅವ್ರ ಪ್ರತಿಭಟನೆ ಈ ರೀತಿಯಾಗಿ ಸಾಗ್ತಾ ಇರುವಂಥದ್ದು. ಹೀಗಾಗಿನೇ ಇದು ಭಾಳ ಸೂಕ್ಷ್ಮವಾದಂಥ ರೀತಿಯಾದಂಥ ಸನ್ನಿವೇಶ ನಿಭಾಯಿಸುವಂಥ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿಯೇ ಮುನ್ನೆಚ್ಚರಿಕಾ ಕ್ರಮವಾಗಿ ಮೆಟ್ರೋ ಸ್ಟೇಷನ್ಗಳನ್ನೆಲ್ಲ ಇವತ್ತು ಬಂದ್ ಮಾಡಲಾಗಿದೆ. ದೆಹಲಿಯಲ್ಲಿ ಇವತ್ತು ಕೂಡ 17 ಮೆಟ್ರೋ ಸ್ಟೇಷನ್ಗಳು ಬಂದ್ ಆಗಿರುತ್ತವೆ ಅಂತ ಹೇಳಿ ತಿಳಿದು ಬಂದಿದೆ. 3ನೇ ದಿನವೂ 17 ಮೆಟ್ರೋ ನಿಲ್ದಾಣಗಳು ಸ್ಥಗಿತ ಆಗಿರುತ್ತವೆ. ರಾಜೀವ್ ಚೌಕ್, ಜನಪತ್, ಮಂಡಿ ಹೌಸ್ ಸೇರಿದಂತೆ ದೆಹಲಿಯ 17 ಮೆಟ್ರೋ ನಿಲ್ದಾಣಗಳು ಬಂದ್ ಆಗಿವೆ. ಜಂತರ್ ಮಂತರ್ ಸುತ್ತಮುತ್ತ ಇಂಟರ್ನೆಟ್ ಅನ್ನು ಕೂಡ ಬಂದ್ ಮಾಡಲಾಗಿದೆ. ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಥಗಿತ ಮಾಡಲಾಗಿದೆ. ಬಿಹಾರದಲ್ಲಿ ಇವತ್ತು ಎಲ್ಲ ಪೊಲೀಸರಿಗೆ ರಜೆ ಕ್ಯಾನ್ಸಲ್ ಆಗಿದೆ. ಕಾರಣ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ದೇಶದಾದ್ಯಂತ ಪ್ರೊಟೆಸ್ಟ್ ಮಾಡಬೇಕು ಅಂತ ಕರೆ ಕೊಟ್ಟಿದೆ. ಒಂದು ದಿನದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈ ಕಾರಣಕ್ಕಾಗಿಯೇ ಮೆಟ್ರೋ ಸ್ಟೇಷನ್ಗಳನ್ನೆಲ್ಲ ದೆಹಲಿಯಲ್ಲಿ ಬಂದ್ ಮಾಡಲಾಗಿದೆ. ಬಹಳ ಸಂಖ್ಯೆಯಲ್ಲಿ ಜನ ಜಂತರ್ ಮಂತರ್ ಕಡೆಗೆ ಬರೋದು, ಮೆಟ್ರೋ ಸ್ಟೇಷನಲ್ಲಿ ಗೊಂದಲ ಆಗಬಾರ್ದು ಅಂತ ಹೇಳ್ಕೊಂಡು ಇನ್ನೇನೋ ನ್ಯಾಯಮೂರ್ತಿಗಳೆಲ್ಲ ಭಾಳ ಸಿಟ್ಟಾಗಿದ್ರು. ಈಗ ಏನಾದರೂ ಮೆಟ್ರೋ ಸ್ಟೇಷನ್ ಓಪನ್ ಆಗಿಲ್ಲ ಅಂತ ಅಂದರೆ ನಾವು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಅಂತ ಹೇಳ್ಕೊಂಡು. ಬಟ್ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಮೆಟ್ರೋ ಸ್ಟೇಷನ್ಗಳ ಬಂದ್ ಮಾಡುವಂಥದ್ದು ಅನಿವಾರ್ಯ ಆಗಿದೆ ಈಗ ದೆಹಲಿಯಲ್ಲಿ. ಸೊ ಅದೇ ರೀತಿಯಾದಂಥ ನಿರ್ಧಾರ ಮುಂದುವರೆದಿದೆ.